ವಿಡಿಯೋ ನೋಡ್ತಿರ್ತೀರ, ಅಲ್ಲಿ ಒಂದು ಆಬ್ಜೆಕ್ಟ್ ಏನಾದ್ರೂ ಫ್ಯಾನ್ ತಗೊಳ್ಳಿ ಕಾರ್ಟೂನ್ ಅಲ್ಲಿ ಈ ತರ ಫ್ಯಾನ್ ಕೊಟ್ಟಿರ್ತಾರೆ. ಒಂದ್ ಮನೆಯಲ್ಲಿನೇ ಹಾಕಿರ್ತಾರೆ ತಾನೇ, ಇದು ಮನೆ ಅಂಗಡಿ ಏನಾದ್ರೂ ತಗೊಳ್ಳಿ, ಈ ತರ ಫ್ಯಾನ್ ಅಲ್ಲಿ ಹಾಕಿರ್ತಾರೆ, ಈ ತರ ಫ್ಯಾನ್ ಹಾಕಿರ್ತಾರೆ ಅಂತ ತಗೊಳ್ಳಿ. ಇದು ಫ್ಯಾನ್ ನಮ್ಗೆ ಹೀಗೆ ರೊಟೇಟ್ ಆಗ್ತಿರತ್ತೆ. ಅಲ್ಲಿ ಕಂಪ್ಯೂಟರ್ ಅಲ್ಲಿ ನಾವು ಈ ಫ್ಯಾನ್ ರೊಟೇಟ್ ಆಗ್ತಿದೆ ಅಂತ ತೋರಿಸ್ಬೇಕು. ಕಾರ್ಟೂನ್ ಅಲ್ಲಿ ಅದು ರೊಟೇಟ್ ಆಗ್ತಿರತ್ತೆ. ಅದೆಲ್ಲ ರೊಟೇಟ್ ಆಗೋದು ಹೇಗೆ ಮಾಡಿರ್ತಾರೆ ಅಲ್ಲಿ ಕಂಪ್ಯೂಟರ್ ಮೇಲೆನೆ ಮಾಡಿರ್ತಾರೆ. ಅದೆಲ್ಲ ವರ್ಕ್ ಪ್ರೋಗ್ರಾಮಿಂಗ್ ಎಲ್ಲ ಇದೇ ತರ ಮಾಡ್ತಾರೆ. ಇದು ಫ್ಯಾನ್ ಇದೆ, ಅದು ರೊಟೇಟ್ ಆಗ್ತಿದೆ. ಈಗ ಇದೊಂದು ಆಬ್ಜೆಕ್ಟ್ ಇದೆ, ಅದು ರೊಟೇಟ್ ಆಗ್ತಿದೆ ಅಂತ ತೋರಿಸ್ಬೇಕು. ಹೀಗೆ ರೊಟೇಟ್ ಆಗ್ತಿರತ್ತೆ. ಅದು ನಮ್ಗೆ ರೊಟೇಟ್ ಆಗ್ತಿದೆ ಅಂತ ನಾವು ಹೇಳ್ಬೇಕು. ಕಂಪ್ಯೂಟರ್ಗೆ ನಾವು ಹೇಳ್ಬೇಕು. ಯಾವ ತರ ಹೇಳ್ತೀವಿ ಅಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಯೂಸ್ ಮಾಡಿ ಹೇಳ್ತೀವಿ. ಅದು ಹೀಗೆ ರೊಟೇಟ್ ಆಗ್ತಿದೆ. ಅದು ಕಂಪ್ಯೂಟರ್ಗೆ ಜಸ್ಟ್ ಲೈನ್ ಮತ್ತೆ ಪಾಯಿಂಟ್ ಮೇಲೆ ಅದು ಗೊತ್ತಿಟ್ಕೋತದೆ ನಮ್ಗೆ. ನಾವು ಅದು ಆಬ್ಜೆಕ್ಟ್ ಯಾವ ತರ ರೊಟೇಟ್ ಮಾಡ್ಬೇಕು, ಅದು ಜಸ್ಟ್ ಲೈನ್ ಮತ್ತೆ ಪಾಯಿಂಟ್ ಅಷ್ಟೇ, ಡಾಟ್ಸ್ ಲೈನ್ ಅಷ್ಟೇ ಅದು ಗೊತ್ತಾಗ್ತಿರತ್ತೆ. ಅದು ನಾವು ಅಲ್ಲಿ ಏನ್ ಮಾಡ್ತೀವಿ, ಇವು ಪ್ರತಿಯೊಂದು ಪಾರ್ಟ್ಸ್ ನಾವು ಹೇಗೆ ಅರೇಂಜ್ ಮಾಡ್ತೀವಿ, ಇವು ಬ್ಲೇಡ್ಸ್ ಇದಾವೆ, ಮತ್ತೆ ಇದು ಇಂಟರ್ನಲ್ ಮೋಟರ್ಸ್, ಮತ್ತೆ ಈಗ ಏನೇನೋ ಎಲ್ಲ ಇರತ್ತೆ. ಇದು ಹೊರಗಡೆ ಗಾರ್ಡ್, ಇದು ಪ್ರೊಟೆಕ್ಷನ್ ಗೆ. ಮೋಟರ್ ಇದೆ, ಆ ಮೋಟರ್ಗೆ ಪ್ರೊಟೆಕ್ಷನ್ ಗೆ ಮೇಲೆ ಗಾರ್ಡ್ ಹಾಕಿರ್ತಾರೆ. ಸೊ ಈ ಫ್ಯಾನ್ ರೊಟೇಟ್ ಆಗ್ತಿದೆ ಅಂತ ನಾವು ಕಂಪ್ಯೂಟರ್ಗೆ ಹೇಳ್ಬೇಕು. ಈ ತರ ಅದಕ್ಕೆ ನಾವು ಯಾವ ತರ ಹೇಳಿದ್ರೆ ಗೊತ್ತಾಗ್ತದೆ. ಅದಕ್ಕೆ ನೀವು ಹೇಳ್ತೀರಾ ಹೀಗೆ ಕಂಪ್ಯೂಟರ್ ರೊಟೇಟ್ ಮಾಡ್ತಾನೆ ಅಂತ ಹೀಗೆ ಹೇಳ್ತೀರಾ, ಇಲ್ಲ ಅಲ್ಲಿ ಲೆಟರ್ ಸ್ಟಾರ್ಟ್ ಮಾಡಿ ಹೀಗೆ ರೊಟೇಟ್ ಮಾಡು ಅಂತ ಹೇಳ್ತೀರಾ. ಇಲ್ಲ, ಅಲ್ಲಿ ಅದಕ್ಕೆ ನಾವು ಹೇಳ್ಬೇಕಂದ್ರೆ ಯಾವ ತರ ಹೇಳ್ಬೇಕಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಂದ ಹೇಳ್ಬೇಕು. ಅಂದ್ರೆ ಪ್ರತಿಯೊಂದು ಪಾರ್ಟ್ಸ್ ನೀವು ಯಾವ ತರ ಅರೇಂಜ್ ಮಾಡ್ಬೇಕು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಯಾವ ಪಾರ್ಟಿಯಲ್ಲಿ ಬರುತ್ತೆ ಅಂತ ಕರೆಕ್ಟ್ ಆಗಿ ನೋಡಿ ಅರೇಂಜ್ ಮಾಡೋಣ. ನಿಮ್ಗೆ ಅವಾಗ ಅದು ಫ್ಯಾನ್ ರೊಟೇಟ್ ಆಗ್ತಿದ್ದ ಹಾಗೆ ಕಾಣುತ್ತೆ. ನಿಮ್ಗೆ ಅಲ್ಲಿ ತನ ಅದು ರೊಟೇಟ್ ಆದ ಹಾಗೆ ಕಾಣಲ್ಲ. ಓಕೆ, ಮತ್ತೆ ನೆಕ್ಸ್ಟ್ ಇನ್ನೊಂದ್ ಕಡೆ ಎಲ್ಲಿ ಯೂಸ್ ಆಗ್ತದೆ, ಸ್ಕೇಲಿಂಗ್ ಮಾಡುವಾಗ. ಸ್ಕೇಲಿಂಗ್ ಅಂದ್ರೆ ಎಲ್ಲಿ ಅಂದ್ರೆ ನೀವು ಆಬ್ಜೆಕ್ಟ್ ಸೈಜ್ ಇನ್ಕ್ರೀಸ್ ಮತ್ತೆ ಸೈಜ್ ಡಿಕ್ರೀಸ್ ಮಾಡ್ಬೇಕಾಗಿರತ್ತೆ. ಅದನ್ನ ನೀವು ಕಂಪ್ಯೂಟರ್ ಅಲ್ಲಿ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡುವಾಗ ಬೇಕಾಗೋದು ಸ್ಕ್ವೇರ್ ಮ್ಯಾಟ್ರಿಕ್ಸ್, ರೋ ಮ್ಯಾಟ್ರಿಕ್ಸ್. ಈಗ ಅನ್ಕೊಳ್ಳಿ, ಇಲ್ಲಿ ಒಬ್ಬ ಹ್ಯೂಮನ್ ಇದ್ದಾನೆ. ಹೀಗೆ ಹ್ಯೂಮನ್ ಇದ್ದಾನೆ ಅಂದ್ರೆ ಇವನಿಗೆ ಒಂದು ಕ್ಯಾರೆಕ್ಟರ್ ಇರತ್ತೆ. ಅಂದ್ರೆ ಅವನ ಗುಣಗಳು ಯಾವ ತರ ಇರತ್ತೆ ಅಂದ್ರೆ ಅವ ಸ್ವಲ್ಪ ಉದ್ದ ಇರ್ತಾನೆ ಅಂತ ಅನ್ಕೊಳ್ಳಿ, ಟಾಲ್ ಇದ್ದಾನೆ.